ನಮಸ್ಕಾರ, ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಕನ್ನಡ ಕಾಮೆಂಟ್ರಿ. ಇವತ್ತಿನ ಮ್ಯಾಚ್ನೊಂದಿಗೆ ಬರ್ತಾ ಇರೋದು, ಟಾಸ್ನ ಗೆದ್ದು ಕೋಲ್ಕತಾ ನೈಟ್ ರೈಡರ್ಸು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಾಯಕ್ವಾಡ್ ಮತ್ತು ರವೀಂದ್ರ ಇನ್ನಿಂಗ್ಸ್ನ ಓಪನ್ ಮಾಡೋಕ್ಕೆ ಚೆನ್ನೈ ಪರವಾಗಿ ಬರ್ತಾ ಇರೋದು. ಹರ್ಷಿತ್ ರಾಣಾ ಕೈಲಿ ಫಸ್ಟ್ ಬಾಲ್ನ ಕೊಟ್ಟಿರೋದು. ಫಸ್ಟ್ ಬಾಲೇ ಫ್ರಂಟ್ ಫುಟ್ ನುಗ್ಗಿ ಹೊಡೆಯೋ ಯತ್ನದಲ್ಲಿ ವಿಕೆಟ್ನ ಒಪ್ಸಿರೋದು ಇಲ್ಲಿ ನಾಯಕ ಋತುರಾಜ್ ಗಾಯಕ್ವಾಡ್. ಎಂಥ ಬ್ರೇಕ್ ಥ್ರೂ ಫಸ್ಟ್ ಬಾಲಲ್ಲೇ. ಚೆನ್ನೈ ಕ್ರೌಡ್ ಫುಲ್ಲು ಸೈಲೆಂಟಾಗಿ ಹೋಗಿದೆ ಅಲ್ಲಿ. ನಾಯಕ ಈ ಫಸ್ಟ್ ಬಾಲಲ್ಲಿ ಈ ಥರ ಅಟ್ಯಾಕಿಂಗ್ ಇಂಟೆಂಟ್ ತೋರ್ಸೋಕೆ ಹೋಗಿ ಎಡವಿರೋದು ಇಲ್ಲಿ ಋತುರಾಜ ಗಾಯಕ್ವಾಡ್. ಇಲ್ಲಿ ಸ್ಟಾರ್ಕು ಸಿಂಪಲ್ ಕ್ಯಾಚ್ನ ತಗೋತಾರೆ. ರಹಾನೆ ಬಂದಿರೋದು. ರಹಾನೆ ಸಿಂಪಲ್ಲಾಗಿ ಟಚ್ ಕೊಟ್ಕೊಂಡು ಅವರ ಸ್ಟೈಲಲ್ಲಿ ಒಂದು ಸಿಂಗಲ್ನ ತಗೊತಾರೆ. ರವೀಂದ್ರ ಫಸ್ಟ್ ಬಾಲೇ ಅಲ್ಲ, ಇನ್ಫ್ಯಾಕ್ಟ್ ಸೆಕೆಂಡ್ ಬಾಲ್ ಅವರು ಫೇಸ್ ಮಾಡ್ತಿರೋದು 2D ಅಂತೂ ಖಂಡಿತ ಸಿಗುತ್ತೆ. ಇದು 3D. ಇನ್ಫ್ಯಾಕ್ಟ್ ಅಲ್ಲಿ ಫೀಲ್ಡರು ತಡೆದು ಎತ್ತಿ ಎಸೆಯೋಷ್ಟೊತ್ತಿಗೆ 3 ರನ್ನ ಕಂಪ್ಲೀಟ್ ಮಾಡಿರೋದು. ಇಲ್ಲಿ ಸ್ಟಾರ್ಕ್ ಬಂದಿರೋದು ಬೌಲಿಂಗ್ಗೆ ಕೂತ್ಕೊಂಡು ಎತ್ತಾಕಿದ್ದಾರೆ. ಇದು ಖಂಡಿತ ಚೇಸ್ ಮಾಡ್ತಾರೆ. ಚೇಸ್ ಬಿಡಬೇಕಾಗುತ್ತೆ, ಯಾಕಂದರೆ ಬೌಂಡ್ರಿ ರೀಚ್ ಆಗಿದೆ. ಒಂದು 4ನ ತಗೊತಾರೆ ರಹಾನೆ. ಸ್ಟಾರ್ಕ್ಗೆ ಮತ್ತೊಂದು ಸಲ ಬಿಸಿದೋ. ಇದು ಕ್ಯಾಚ್, ಎಂಥ ಕ್ಯಾಚಲ್ಲಿ, ಡೈವಿಂಗ್ ಕ್ಯಾಚು. ಸ್ಟಾರ್ಕ್ ಅವರು ಮೊದಲನೇ ವಿಕೆಟ್ನ ತಗೊತಿದ್ದಾರೆ ಈ ಪಂದ್ಯದಲ್ಲಿ. ರಹಾನೆ ಅವ್ರದ್ದು ಎಂಥ ಇಂಪಾರ್ಟೆಂಟ್ ವಿಕೆಟಲ್ಲಿ ರಹಾನೆ ಅವ್ರು ಕಚ್ಕೊಂಡಿದ್ರೆ ಮಾತ್ರ ಸಖತ್ತಾಗಿ ಚೆಚ್ಚಾಕ್ಬಿಟ್ಟಿರೋರು. ಈಗ ಬರ್ತಿರೋದು ತಾಲಾ ಧೋನಿಯವರು ಇಷ್ಟು ಬೇಗ ಯಾಕೆ ಬರ್ತಿದ್ದಾರೆ ಅಂದರೆ ಫ್ಯಾನ್ಸ್ನ ರಂಜಿಸೋದಕ್ಕೆ. ತಾಲಾ ಧೋನಿಯವರು ತಿರುಗಿಸಿ ಹೊಡೆದಿರೋದು. ಈ ಥರ ಶಾಟ್ಸ್ನ ಯೂಶ್ವಲಾಗಿ ನೋಡೋಲ್ಲ ನಾವು, ಬಟ್ ಅವರು ಎಂಟರ್ಟೈನ್ ಮಾಡೋಕ್ಕೆ ಎಲ್ಲ ಥರ ಆಡ್ತಿದ್ದಾರೆ. ಮತ್ತೊಂದು 4. ಮಹೇಂದ್ರ ಸಿಂಗ್ ಧೋನಿ ಬೇರೆ ಇಂಟೆಂಟ್ನ ಇಟ್ಕೊಂಡು ಬಂದಿದ್ದಾರೆ ಇವತ್ತು. ರವೀಂದ್ರ ತಳ್ಳಿರೋದು 4 ಸಿಗುತ್ತೆ, ಖಂಡಿತ 4 ಸಿಗುತ್ತೆ. ಯಾಕಂದರೆ ಸಿಂಪಲ್ ಶಾಟ್ ಅದು, ಫೀಲ್ಡರ್ ಇರಲಿಲ್ಲ. ಧೋನಿಯವರು ಹೊಡೆದಿರೋದು. ಧೋನಿಯವರು ಮಿಡ್ ಡೌನ್ ಮತ್ತು ವಿಕೆಟ್ ಮಧ್ಯೆ ಹೊಡೆದಿರೋದು ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಧೋನಿಯವರು ಇವತ್ತೇನೋ ಬೇರೆ ಮೂಡಲ್ಲಿ ಬಂದಿದ್ದಾರೆ. ಟೈಮ್ಔಟು ಇನ್ ಬಿಟ್ವೀನ್ ದ ಟೈಮ್ಔಟಲ್ಲಿ ಏನೇನು ನಡೀತು ಅಂತ ನೋಡ್ಬೋದು ನೀವು. KKR ಒಳ್ಳೆ ಪ್ಲ್ಯಾನಿಂಗ್ನೇ ಮಾಡಬೇಕು. ಧೋನಿಯವ್ರ ವಿಕೆಟ್ನ ಫಸ್ಟ್ ಎತ್ತಾಕೋಬೇಕು, ಇಲ್ಲಾಂದರೆ ರನ್ನ ಬೇಜಾನ್ ಕೊಡಬೇಕಾಗುತ್ತೆ ಧೋನಿಯವ್ರಿಗೆ. ಚೆನ್ನೈ ಸೂಪರ್ ಕಿಂಗ್ಸಿಂದನೂ ಅಂಥ ಒಳ್ಳೆ ಮಾತುಕತೆನೇ ಆಗಿರುತ್ತೆ, ಯಾಕಂದರೆ ಜಾಸ್ತಿ ರನ್ನ ಪೇರಿಸ್ಬೇಕು ಇಲ್ಲಿ ಅಂತ. ವರುಣ್ ಚಕ್ರವರ್ತಿ ಬಂದಿರೋದು. ವರುಣ್ ಚಕ್ರವರ್ತಿಗೆ ಬರ್ತಾ ಇದ್ದಂಗೆ ವೆಲ್ಕಮ್ ಬೌಂಡ್ರಿ. ಫಸ್ಟ್ ಬಾಲೇ 4ನ ಕೊಟ್ಟಿರೋದಿಲ್ಲಿ. ಮಹೇಂದ್ರ ಸಿಂಗ್ ಧೋನಿ ಒಂದು ಕ್ವಿಕ್ಕಾಗಿ ಸಿಂಗಲ್ನ ತಗೊತಾರೆ. ಒಳ್ಳೆ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲಿ ಚಿಯರ್ ಅಪ್ ಮಾಡ್ತಾ ಇರೋದು ರಿಂಕು ಸಿಂಗು ಕ್ರೌಡ್ನ. ವರುಣ್ ಚಕ್ರವರ್ತಿ ಕ್ಯಾಚ ಇಲ್ಲ. ಇದು ಮಿಸ್ಫೀಲ್ಡು, ಖಂಡಿತ ದಂಡ ತೆತ್ತುತ್ತಾರೆ. ಈ ಥರ ಮಿಸ್ಫೀಲ್ಡ್ಗಳಾದರೆ ಟಾರ್ಗೆಟ್ ಜಾಸ್ತಿ ಹೋಗ್ತಾನೆ ಇರುತ್ತೆ. ಈ ಥರ ಬಾಲ್ನೆಲ್ಲ ಹಿಡಿಬೇಕು ಜಾನಿ ಮೋನಿ. ಸಖತ್ತಾಗಿ ಹೇಳಿದ್ರೆ ಬ್ಯೂಟಿಫುಲ್ ಶಾಟ್, ನೋಡೋಕೆ ಸಖತ್ತಾಗಿ ಕಾಣಿಸ್ತಾರೆ ಲೆಫ್ಟ್ ಹ್ಯಾಂಡರು. ಇಂಥ ಶಾಟ್ಸ್ಗಳನ್ನ ಹೊಡೆದ್ರೆ ಸ್ಕ್ವೇರ್ ಡ್ರೈವು ಕಟ್ ಮಾಡಿರೋದು ಅಷ್ಟೇ ಅಲ್ಲಿ. ಮಹೇಂದ್ರ ಸಿಂಗ್ ಧೋನಿ. ರಸ್ಸೆಲ್ಲೂ ಬಂದಿರೋದು ಫೈನಲ್ ಓವರ್ನ ಹಾಕೋಕ್ಕೆ. ಒಂದು ಸಿಂಗಲ್ನ ತಗೋತಾರೆ MS ಧೋನಿಯವರು. ಧೋನಿ ಮತ್ತೆ ಸ್ಟ್ರೈಕಲ್ಲಿ. ಸೂರ್ಯಕುಮಾರ್ ಮೈ ಮೇಲೆ ಬಂದಿದ್ದಾರಪ್ಪ ಧೋನಿಯವ್ರಿಗೆ. ಅಂಥ ಸೂರ್ಯಕುಮಾರ್ ನೆನಪು ಸಿಗಿರೋ ಅಂಥ ಶಾಟ್ ಇದು. ಸಖತ್ತಾಗಿದೆ ಶಾಟ್ ಮಾತ್ರ. ಧೋನಿ ಮತ್ತೊಂದು ಹೆಲಿಕಾಪ್ಟರ್ ಶಾಟ್. ಇದು ಕಣ್ಣು ಮುಚ್ಕೊಂಡು ಹೇಳ್ಬೋದು ಸಿಕ್ಸರ್ ಅಂತ. ಎಂತಕ್ಕಂದರೆ ಅಷ್ಟು ಬಲಶಾಲಿಯಾಗಿ ಹೊಡೆದಿರೋದು, ಸ್ಟ್ರಾಂಗ್ ಆಗಿ. ಧೋನಿ ಮತ್ತೆ ಇದು ಎಡ್ಜಾಗಿ ಹೋಗಿದೆ. ಅಂದ್ಕೊಂಡಿದ್ದು ರಿಸಲ್ಟ್ ಸಿಕ್ಕಲ್ಲ, ಬಟ್ ಇದರೊಂದಿಗೆ 50 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಧೋನಿ ಮತ್ತು ರವೀಂದ್ರ ಅವರು. ಒಂದು ಒಳ್ಳೆ ಸ್ಕೋರ್ನ ಬಿಲ್ಡ್ ಮಾಡಬೇಕಾಗಿತ್ತು. ಇಬ್ಬರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ಧೋನಿಯವರೇ ಮೇಲುಗೈ ಹೊಂದಿರೋದು. 32 ರನ್ಗಳನ್ನ ಹೊಡೆದಿದ್ದಾರೆ. ರವೀಂದ್ರ ಲಾಸ್ಟ್ ಬಾಲ್ ಒಂದು ಸಿಂಗಲ್ನ ತಗೊಂಡು ಇನ್ನಿಂಗ್ಸ್ನ ಎಂಡ್ ಮಾಡ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ 62ಕ್ಕೆ 2 63 ಟಾರ್ಗೆಟ್ನ ಸೆಟ್ ಮಾಡಿದ್ದಾರೆ. 2 ವಿಕೆಟ್ ಕಳ್ಕೊಂಡ್ರು. ಧೋನಿ ಮತ್ತು ರವೀಂದ್ರ ಅವರು ಸಖತ್ತಾಗಿ ಆಡಿ ಒಳ್ಳೆ ಸ್ಕೋರ್ನ ಸೆಟ್ ಮಾಡಿದ್ದಾರೆ. ಇದನ್ನು ಡಿಫೆಂಡ್ ಮಾಡ್ಕೊತೀವಿ ಅಂತ ಬರ್ತಾ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡರ್ಸು, ಬೌಲರ್ಸು. ಫಿಲ್ ಸೈಟ್ ಫಸ್ಟ್ ಬಾಲು ಆನ್ ಡ್ರೈವು 2Dನ ತೊಗೊತಾರೆ.
ಒಳ್ಳೆ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇಲ್ಲಿ. ನರೈನ್ ಸ್ಟ್ರೈಕಲ್ಲಿ ತಗೊಳಪ್ಪ ಡುಮ್ ಅಂತ ಒಂದು 4ನ ಹೊಡೆದಿರೋದು ಇಲ್ಲಿ ನರೈನ್. ಇವ್ರದ್ದು ಇಷ್ಟೇನೆ ಕೆಲಸ, ಹೋಗ್ರಿ ಬಿ ಸ್ಯಾಡ್ರಿ ಅಂತ ಹೇಳಿ ಕಳಿಸಿದ್ದು ಗೌತಮ್ ಗಂಭೀರ್ ಅವರು. ಇದು ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಎಂತಕ್ಕಂದರೆ ಅಲ್ಲಿ ಬೇಗನೆ ಲೇಟಾಗಿ ಹೊಡೆದಿರೋ ಶಾಟ್ ಇದು ನರೈನ್ ಅವರು. ಗಂಭೀರ್ ಅವರು ಒಂದು ಒಳ್ಳೆ ರೋಲ್ನ ಕೊಟ್ಟಿದ್ದಾರೆ. ಗಂಭೀರ್ ಕ್ಯಾಪ್ಟನ್ ಆಗಿದ್ದಾಗ ಯಾವ ರೋಲ್ನ ಕೊಟ್ಟಿರೋ ನರೈನ್ ಅವ್ರಿಗೆ ಅದೇ ರೋಲು ಓಪನಿಂಗಲ್ಲಿ ಕಳಿಸ್ತಾರೆ. ಓಡಿರಿ. ಈಗ ಬಂದಿರೋ ಕನ್ನಡಿಗ ಮನೀಶ್ ಪಾಂಡೆ. ಟೀಮಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದರೆ ನಾವು ಚಾನ್ಸ್ ಕೊಡ್ತೀವಿ ಗುರು, ಯಾಕಂದರೆ ಕನ್ನಡಿಗ ಬರ್ತಾ ಇದ್ದಂಗೆ 4. ಇಂಥ ವ್ಯಕ್ತಿಗೆ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಖಂಡಿತ ಏನನ್ನು ಮಿಸ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಫುಟು ಯೂಸ್ ಮಾಡ್ಕೊಂಡು ಹೊಡೆದಿರೋದು 6. ಸಕ್ಕತ್ತಪ್ಪ ಇದು ಮಾತ್ರ. 90 ಮೀಟ್ರ್ ಹೋಗಿದೆ. ಕುಶಲ್ ದೇಶಪಾಂಡೆ ಫಸ್ಟ್ ಓವರ್ ಆಡೋಕೆ ಬಂದಿರೋದು. ಫಸ್ಟ್ ಬಾಲ್ ಸ್ಲಾಟಲ್ಲಿ ಕೊಟ್ಟರೆ ಗುದ್ದು ಬಿಡ್ತಾರೆ. ಫಿಲ್ ಸಾಲ್ಟು ಸ್ಟ್ರೈಟ್ ಔಟ್ ದ ಗ್ರೌಂಡ್ 6. 104 ಮೀಟರ್ ಹೋಗಿರೋದು. ಈ ವ್ಯಕ್ತಿ ಶುರು ಹಚ್ಕೊಂಡ್ರೆ ಮಾತ್ರ ನಿಲ್ಸೋಕ್ಕಾಗಲ್ಲ ಯಾರೂ. ಇದು ಕಂಪ್ಲೀಟ್ ಬಿಟ್ಟಾಗಿ ಎಲ್ಪಿಗೆ ಕ್ಲೋಸ್ ಗೋಲ್ ಇದೆ. ಅಂಪೈರ್ ಔಟ್ ಅಂತ ಕೊಡ್ತಾರೆ, ಯಾಕಂದರೆ ಅಲ್ಲಿ ಆಫ್ ಸೈಡು ವಿಕೆಟ್ ಪಿಚ್ಚಿಂಗು ಎಲ್ಲ ಕರೆಕ್ಟಾಗಿದೆ. DRS KKR ಟೈಮ್ ಓಡ್ತಾ ಇದೆ, ನೋಡಬೇಕು. ಅವರು ಡೌಟಲ್ಲಿದ್ದಾರೆ, ಔಟು ಅಂತ ಫಿಕ್ಸ್ ಆಗಿರೋಗಿದೆ. ಇಲ್ಲ, ಅಪೀಲ್ನ ತಗೊಳ್ಳಲ್ಲ. ಸಾಲ್ಟು ಬೇಡ ಅಂತ ಹೋಗ್ತಾ ಇದ್ದಾರೆ. ಅವ್ರಿಗೂ ಕನ್ಫರ್ಮ್ ಆಗಿದೆ. DRSನ ಯಾಕೆ ಒಂದು ರಿವ್ಯೂನ ಯಾಕೆ ವೇಸ್ಟ್ ಮಾಡೋದಂತ ಹೋಗಿರೋದು. ವಿಕೆಟ್ನ ಒಪ್ಪಿಸಿ 6 ಬಾಲ್ಗೆ 8 ರನ್ನು. ಶ್ರೇಯಸ್ ಅಯ್ಯರ್ ಬಂದಿರೋದು ನಾಯಕ ಒಂದು 4ನ ತಳ್ಳಾಕಿದ್ದಾರೆ. ಕವರ್ ಡ್ರೈವ್. ಮನೀಶ್ ಪಾಂಡೆ ಬೋಲ್ಡ್ ಕಿತ್ಕೊಂಡು ಹೋಗಿದೆ. ಮುಸ್ತಫಿಜುರ್ ರೆಹಮಾನ್ ಲಾಸ್ಟ್ ಮ್ಯಾಚ್ ಆಡಿಲ್ಲ ಅಂದರು. ಅವರ ಈ ವರ್ಷದ ಫಾರ್ಮ್ನ ಕಂಟಿನ್ಯೂ ಮಾಡಿರೋದು ಮರ್ತಿಲ್ಲ. ವಿಕೆಟ್ ತೆಗಿಯೋದನ್ನ ಫಸ್ಟ್ ಬಾಲೇ ವಿಕೆಟ್ನ ತೆಗೆದು ಕಳಿಸಿದ್ದಾರೆ. ಮನೀಶ್ ಪಾಂಡೆ 2 ಬಾಲ್ಗೆ 2 ಒಂದು 4 ಒಂದು 6 ಹೊಡೆದು 3ನೇ ಬಾಲ್ ವಿಕೆಟ್ ಆಗಿರೋದು. ಬಾಲ್ ವೇಸ್ಟ್ ಮಾಡಿಲ್ಲ. ಶ್ರೇಯಸ್ ಅಯ್ಯರ್ ಇವರು ಕ್ಯಾಚ್ ಕೊಟ್ಟರು. ಲೇಟ್ ಶಾಟ್ ಆಡಿ ಕ್ಯಾಚ್ನ ಕೊಟ್ಟು ಹೋಗ್ತಾ ಇರೋದು ನಾಯಕ ಶ್ರೇಯಸ್ ಅಯ್ಯರ್. ಇಲ್ಲಿ KKR ಸಂಕಷ್ಟದಲ್ಲಿ ತಗ್ಲಾಕೊಂಡಿದೆ. ಚೆನ್ನೈ ಬೌಲರ್ಸ್ ಕುತ್ತಿಗೆ ಇಸುತ್ತಾ ಇದ್ದಾರೆ ಹಾಕ್ಕೊಂಡು. KKR ಬ್ಯಾಟ್ಸ್ಮನ್ಗಳದ್ದು ರಸೆಲ್ ಸ್ಟ್ರೈಕ್ನಲ್ಲಿ ಜಡೇಜಾ ಬೌಲಿಂಗು. ಜಡೇಜಾಗ ಸಿಕ್ಕಾಪಟ್ಟೆ ಸಲ ಔಟ್ ಆಗಿದ್ದಾರೆ. ಅದೇ ಥರ ಬೋಲ್ಡ್ನ ಒಪ್ಸಿ ಹೋಗ್ತಾ ಇರೋದು ಇಲ್ಲಿ ವ್ಯಾಂಡರ್ ರಸೆಲ್ ಕಮ್ ಮಸಲ್ ಪವರ್ನ ತೋರಿಸ್ತಾರೆ ಅಂದರೆ ಇವತ್ತು ವಿಕೆಟ್ನ ಒಪ್ಸಿ ಹೋಗ್ತಾ ಇರೋದು. KKRನ ಕಾಪಾಡೋದಕ್ಕೆ ಇನ್ಯಾರು ಬರ್ತಿದ್ದಾರೆ? ಖಂಡಿತ KKR ಫಾಲ್ ಡೌನ್ ಆಗಿದೆ ಇವತ್ತು. ರಾಣಾ ಬಂದು ಕಾಪಾಡ್ತೀನಿ ಅಂತ ಒಂದು 6ನ ಹೊಡೆದಿರೋದು. ಫಸ್ಟ್ ಬಾಲ್ 6 ಹೊಡೆದಿದ್ದಾರೆ ನಿತೀಶ್ ರಾಣಾ. ಅವ್ರಿಗೆ ಇಂಜುರಿ ಸಮಸ್ಯೆಯಿಂದ ಸ್ವಲ್ಪ ಲೆಡ್ ಆರ್ಡರಲ್ಲಿ ಬಂದಿರೋದು. ಮತ್ತೊಂದು ಕ್ಲಿಯರ್ ಆಗುತ್ತಾ? ಖಂಡಿತ ಆಗುತ್ತೆ. 1 ಬೌನ್ಸ್ ಬೌಂಡ್ರಿ. ಸಖತ್ 2 ಬಾಲ್ಗೆ 10 ರಿಂಕು ಸ್ಟ್ರೈಕಲ್ಲಿ ಒಂದು ಸಿಂಗಲ್ನ ಕೊಡ್ತಾರೆ. ರಿಂಕು ಇವತ್ತು 6 ಬಾಲ್ಗೆ 6 ಸಿಕ್ಸ್. ಗ್ಯಾಪ್ನ ಮಾರ್ಕ್ಸ್ ಇಲ್ಲ. 5 ಬಾಲ್ಗೆ 5 ಸಿಕ್ಸು. ರಾಣಾ ಮತ್ತೆ ಸ್ಟ್ರೈಕ್ನಲ್ಲಿ ಇನ್ನೊಂದು 6 ಕಣ್ಮುಚ್ಕೊಂಡು ಹೇಳ್ಬೋದು 6 ಅಂತ ಆಸೆ ತೋರಿಸ್ತಿದ್ದಾರೆ ಇಲ್ಲಿ KKR ಫ್ಯಾನ್ಸ್ಗೆ. ನಿತೀಶ್ ರಾಣಾ ಅವರು ಮತ್ತೊಂದು ಲೆಗ್ ಸ್ಟಂಪ್ ಮೇಲೆ ಹಾಕಿದ್ರೆ ಬಿಡೋದೇ ಇಲ್ಲ. ರಾಣಾ ಸಖತ್ತಾಗಿ ಆಗಿದ್ದಾರೆ, ಬಟ್ ಅಲ್ಲಿ ಬಾಲ್ಸ್ಗಳು ಹೋಗಿಲ್ಲ. ಇನ್ನು 3 ಬಾಲ್ ಬೇಗ ಬಂದಿದ್ರು ಮ್ಯಾಚ್ ತಗೋತೀವಿ. ಅಂತ ಒಳ್ಳೆ ಎಫರ್ಟು ಇಲ್ಲಿ ಫೀಲ್ಡರ್ ಕಡೆಯಿಂದ. 3 ರನ್ನ ತಗೊಂಡಿದ್ದಾರೆ ಇಲ್ಲಿ. 1 ರನ್ನು ಓವರ್ತ್ರೋಯಿಂದ 1 ರನ್ನು. ಚೆನ್ನೈ ಗೆದ್ದಾಯಿತು. 6 ರನ್ನಿಂದ ಚೆನ್ನೈ ವಿಕ್ಟ್ರಿನ ಪಡ್ಕೊತಾರೆ. ಪಾಯಿಂಟ್ಸ್ ಟೇಬಲಲ್ಲಿ ಮುಂದೋಗೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಧೋನಿಯವ್ರ ಸೆಲೆಬ್ರೇಷನ್ನು. ಧೋನಿಯವರು ಒಳ್ಳೆ ಬ್ಯಾಟಿಂಗ್ ಆಡಿ ಇವತ್ತು ಒಳ್ಳೆ ಟಾರ್ಗೆಟ್ನ ಸೆಟ್ ಮಾಡಿದ್ರು. ಸ್ಕೋರ್ ಕಾರ್ಡ್ ಕತೆಗಳನ್ನ ಹೇಳುತ್ತೆ. ಇನ್ಫ್ಯಾಕ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಧೋನಿಗೆ ಕೊಡಬೇಕು, ಯಾಕಂದರೆ ಅಷ್ಟು ಮಸ್ತಾಗಿ ಆಡಿದ್ದು ಬೇಗ ಬಂದು. ಇನ್ನು ಇವತ್ತಿನ ಮ್ಯಾಚ್ ಕಂಪ್ಲೀಟ್ ಆಯಿತು. ನಾಳೆ SRH ವರ್ಸಸ್ ಪಂಜಾಬ್ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದು. ನಾಳೆ ಅದ್ರ ಕಾಮೆಂಟ್ರಿ ಒಂದಿಗೆ ಬರ್ತೀವಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ ಆಗದೇನೆ ನಿಮಗೆ ತಲುಪುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.